ಆದ್ರೆ 2045 ಒಳಗಡೆ ಇದೆಲ್ಲ ಕೂಡ ನಡೆದು ಹೋಗುತ್ತೆ. ನಮಸ್ಕಾರ ವೀಕ್ಷಕರೇ, ನಾನು ಎಷ್ಟೋ ಸಲ ಈ ವಿಷಯನ ತಿಳಿಸಿದ್ದೀನಿ. ಗುರುದೇವ್ ಸರ್ ಅವರು ತಿಳಿಸಿದ್ದಾರೆ, ನಮ್ಮ ಭೂಮಿಯ ಕೆಳಗಡೆ ಪದರಗಳು ವೀಕ್ ಆಗ್ತಾ ಇದೆ, ಶೆಲ್ಗಳು ವೀಕ್ ಆಗ್ತಾ ಇದೆ. ಇದರ ಕಾರಣ ಏನಾಗುತ್ತೆ, ಮುಂದೆ ಒಂದು ದಿನ ದೊಡ್ಡ ಮಟ್ಟದ ಅನಾಹುತಗಳು ಮೇಜರ್ ಸಿಟಿಗಳಲ್ಲಿ ಸಂಭವಿಸುತ್ತೆ. ಅದಕ್ಕೆ ರಿಲೇಟೆಡ್ ಆಗಿ ಕೆಲವಷ್ಟು ಕಂಟೆಂಟ್ಗಳನ್ನ ನಾನು ನಿಮಗೆ ತಿಳಿಸ್ಬೇಕು. ಆರ್ಟಿಕಲ್ಗಳು ಕೂಡ ಇದಾವೆ, ಪ್ಲಸ್ ಜ್ಞಾನಿಗಳು ಇಲ್ಲ ಕಾಲಜ್ಞಾನದ ರೂಪದಲ್ಲಿ ಬರೆದಿರುವಂಥ ಕೆಲವಷ್ಟು ವಿಷಯಗಳಿದಾವೆ. 15 ವರ್ಷದ ಮುಂಚೆ ಬರೆದಿರುವಂಥ ವಿಷಯಗಳು ಇದಾವೆ, ಅದನ್ನ ತಿಳಿಸ್ಬೇಕು. ಬಟ್ ಆದರೆ ನಿಮಗೆ ಇದರಲ್ಲಿ ಇರುವಂಥ ವಿಷಯಗಳನ್ನ ತಿಳಿಸೋದು ಸ್ವಲ್ಪ ಟೈಮ್ ತೊಗೊಂಡಿರ್ಬೋದು, ಮುಂದೆ ತಿಳಿಸ್ತಾ ಹೋಗ್ತೀನಿ. ಇದು ನಮ್ಮಲ್ಲಿ ಸಂಭವಿಸುವಂಥ ಒಂದು ಸನ್ನಿವೇಶಗಳು ಕೂಡ ಆಗಿರುತ್ತೆ. ಏನದು ಅನ್ನೋದಾದ್ರೆ ಎಕ್ಸಾಂಪಲ್ ಈ ವಿಡಿಯೋ ತೋರಿಸ್ತಾರೆ ನೋಡಿ. ಈ ವಿಡಿಯೋದಲ್ಲಿ कोई सुरंग खोद रहा था, उस सुरंग ने जाकर के सीधे एक एक्वीफर में छेद कर दिया और उसमें से जितना पानी था वो सब निकल गया और बड़ी भयानक दर से निकला, लाखों लीटर पानी। मैं पढ़ता हूँ कि पानी वो अभी भी उसमें से रिस ही रहा है। अब वो उतना पानी इकट्ठा था, वो निकल जाएगा तो वो जगह पे क्या बचेगा? खाली स्थान। और खाली स्थान क्या करेगा फिर? धंसेगा। तो वही चल रहा है। और इन्होंने यहाँ पे मशीनें लगा के पूरे नीचे ये पहाड़ी खोद खोद के पूरी स्लाइड कर दी। यहाँ पे पूरी ये पहाड़ी गिरा दी नीचे। Look at the condition of the book. It is not because of any explosion, but because of. ನೋಡಿದ್ರಲ್ಲ, ಕೇಳಿದ್ರಲ್ಲ, ಅವ್ರು ಹೇಳ್ತಾ ಇರೋದು ಏನಂದ್ರೆ, ನಾವು ನಮ್ಮ ಇರುವಂತ ಒಂದು ಲೇಯರ್ನೇ ಸಪರೇಟ್ ಮಾಡ್ತಾ ಇದೀವಿ. ಅಲ್ಲಿರುವಂತ ನೀರನ್ನೆಲ್ಲ ಕಂಪ್ಲೀಟ್ ಆಗಿ ತೆಗಿತಾ ಇದೀವಿ. ಅಂಡರ್ ಗ್ರೌಂಡ್ ವಾಟರ್ನ ಕಂಪ್ಲೀಟ್ ಆಗಿ ಬಳಸ್ಕೊಳ್ತಾ ಇದೀವಿ. ಈ ಅಂಡರ್ ಗ್ರೌಂಡ್ ವಾಟರ್ ಇಲ್ಲದೆ ಇದ್ರೆ ಏನಾಗುತ್ತೆ, ಭೂಮಿ ಒಂದು ಪದರನೇ ಇಲ್ಲ ಅನ್ಕೊಳ್ಳಿ, ಅವಾಗ ಏನಾಗುತ್ತೆ, ಇದ್ದಕ್ಕಿದ್ದಾಗೆ ಲೇಯರ್ಗಳು ಕುಸಿಯೋದಕ್ಕೆ ಶುರು ಆಗುತ್ತೆ. ಅದೇ ಈಗ ಎಲ್ಲಾ ಕಡೆ ಆಗ್ತಾ ಇರೋದು. ನಾರ್ತ್ ಇಂಡಿಯಾದಲ್ಲಿ ನೋಡ್ತಾ ಇದೀವಿ, ಭೂಕುಸಿತ ಆಯ್ತು. ಎಷ್ಟೋ ಕಡೆ ಈ ತರ ಟ್ರ್ಯಾಕ್ಗಳು ಮಾಡೋದಕ್ಕೆ ಬೇರೆ ಬೇರೆ ಕಾರಣದಿಂದ ಕೆಳಗಡೆ ಇರುವಂತ ಕಂಪ್ಲೀಟ್ ಲೇಯರ್ನ ನಾವು ಡಿಸ್ಟ್ರಾಯ್ ಮಾಡ್ತಾ ಇದೀವಿ. ಇದರಿಂದನೇ ಭೂಕುಸಿತಗಳು ಜಾಸ್ತಿ ಆಗ್ತಾ ಇದೆ. ಮುಂದೆ ಒಂದು ದಿನ ಮೇಜರ್ ಸಿಟಿಗಳು ಏನಿದಾವೆ ಅದೆಲ್ಲ ಕೂಡ ಭೂಕುಸಿತಕ್ಕೆ ಒಳಗಾಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಯಾಕೆ ಅಂದ್ರೆ ಅಲ್ಲಿರುವಂತ ಅಂತರ್ಜಲನ ಕಂಪ್ಲೀಟ್ ಆಗಿ ನಾವು ಬಳಸ್ಕೊಳ್ತಾ ಇದ್ದೀವಿ, ಮತ್ತೆ ಅಂತರ್ಜಲ ರಿಸ್ಟೋರೇಷನ್ ಆಗ್ತಾ ಇಲ್ಲ. ಅಲ್ಲಿರುವಂತ ನೀರೆಲ್ಲ ಖಾಲಿ ಆಗೋದ್ರೆ ಒಂದು ಲೇಯರ್ ಪೂರ್ತಿ ಸಪೋರ್ಟ್ ಅನ್ನೋದೇ ಇರೋದಿಲ್ಲ. ಆ ಸಪೋರ್ಟ್ ಇಲ್ಲದೆ ಇದ್ರೆ ಇಡೀ ಮೇಜರ್ ಸಿಟಿಗಳು ಭೂಕುಸಿತ ಆಗುತ್ತೆ. ಇದಕ್ಕೆ ರಿಲೇಟೆಡ್ ಆರ್ಟಿಕಲ್ನ ನಾನು ನಿಮ್ಗೆ ಹೇಳ್ತಾ ಇದ್ದೆ, ಕಂಪ್ಯೂಟರಲ್ಲೂ ತೋರಿಸ್ತೀನಿ ನೋಡಿ. ಇಲ್ಲಿ ನಾನು ನಿಮಗೆ ತೋರಿಸ್ತಾ ಹಿಂದೆ ಕಾಣಿಸ್ತಾ ಇರೋದು 2045 ಒಂದು ಕತೆ ರೂಪದಲ್ಲಿದೆ. ರಿಜಿಸ್ಟರ್ ಮಾಡಿರೋದು ಯಾವಾಗ ಅಂದ್ರೆ 2020 5ನೇ ತಿಂಗಳು 16ನೇ ಇಸ್ವಿ. ಆ ಟೈಮ್ನಲ್ಲಿ ರಿಜಿಸ್ಟರ್ ಮಾಡಿರೋದು ಕತೆಗಳ ರೂಪದಲ್ಲಿದೆ. ಜ್ಞಾನಿಗಳು ಬರೆದಿದ್ದು ಕೂಡ ಎಲ್ಲ ಕೂಡ ಕತೆಗಳ ರೂಪದಲ್ಲೇ ಇತ್ತು, ಹಾಡುಗಳ ರೂಪದಲ್ಲಿತ್ತು, ಜಾನಪದ ಗೀತೆಗಳ ರೂಪದಲ್ಲಿತ್ತು. ಇದೆಲ್ಲ ಕೂಡ ಮುಂದೆ ಕಾಲದ ಜ್ಞಾನ ಆಯ್ತು. ಮುಂದೆ ಒಂದು ದಿನ ಈ ತರ ಸಂಭವಿಸುತ್ತೆ ಅಂತ ಬರೆದಿದ್ರು. ಅಂಥದ್ದು ನಾನ್ ತೋರಿಸ್ತಾ ಇರೋದು ನಿಮ್ಗೆ 2045 ಒಳಗಡೆ ಬೆಂಗಳೂರು ಅಂತಾನೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು ಫ್ಯಾಮಿಲಿ ರಿಲೇಟೆಡ್ ಸ್ಟೋರಿ ಆಗಿರ್ಬೋದು, ಅದ್ರಲ್ಲಿ ಇರುವಂತ ವಿಷಯ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಕಾಣಿಸ್ತಾ ಇರ್ಬೋದು, ಭೂಮಿ ಕಂಪ್ಲೀಟ್ ಆಗಿ ಕುಸಿಯುತ್ತೆ, ಎತ್ತರ ಜಾಗಕ್ಕೆ ಓಡೋಗ್ಬೇಕಾಗತ್ತೆ. ಅದು ಎಲ್ಲಾಗುತ್ತೆ ಅಂತಾನು ಮೆನ್ಷನ್ ಮಾಡಿ ಹೇಳ್ತಾರೆ ನೋಡಿ. ಯಶವಂತಪುರ ಸರೌಂಡಿಂಗ್ ಅಲ್ಲಿರುವಂತ ಒಂದು ಪೆಟ್ರೋಲ್ ಬಂಕ್ ಅಲ್ಲಿ ಇಮ್ಮಿಡಿಯೇಟ್ ಆಗಿ ಸ್ಫೋಟ ಆಗುತ್ತೆ ಬೆಂಗಳೂರು ಸರೌಂಡಿಂಗ್ ಅಲ್ಲಿ. ಆ ಸ್ಫೋಟದಿಂದ ಭೂಕುಸಿತ ಅನ್ನೋ ಶುರು ಆಗುತ್ತೆ ಬೆಂಗಳೂರು ಮೇಜರ್ ಸಿಟಿನಲ್ಲಿ. ಅಂಡರ್ ಗ್ರೌಂಡ್ ವಾಟರ್ ಇಲ್ಲದೆ ಇರೋದ್ರಿಂದ ಅಲ್ಲಿರುವಂತ ಭೂಮಿ ಪೂರ್ತಿಯಾಗಿ ಕುಸಿಯುತ್ತೆ. ಇದೆಲ್ಲ ಕೂಡ 2045 ಒಳಗಡೆ ಆಗೋಗುತ್ತೆ ಅನ್ನೋದು ಒಂದು ಕತೆ ಆಗಿರ್ಬೋದು. ಬಟ್ ಆ ಕತೆಗೆ ರಿಯಾಲಿಟಿ ತುಂಬ್ತಾ ಇರೋ ವಿಷಯಗಳು ಈಗ ಕಣ್ಮುಂದೆ ನೋಡ್ತಾ ಇದೀವಿ. ಭೂಕುಸಿತಗಳು ಕಾರಣ ನಾನು ಹೇಳಿದೆ, ಭೂಮಿ ಒಳಗಡೆ ಒಂದು ಪದರಾನೇ ನಾವು ಖಾಲಿ ಮಾಡ್ತಾ ಇದೀವಿ. ಅದು ಕತೆ ಅಂತ ನಾವು ಅನ್ಕೋಬಹುದು, ಆದ್ರೆ 2045 ಒಳಗಡೆ ಇದೆಲ್ಲ ಕೂಡ ನಡೆದು ಹೋಗುತ್ತೆ. ಭೂಮಿ ಒಳಗಡೆ ಇರುವಂತದ್ದು ಮೇಜರ್ ಸಿಟಿಗಳಲ್ಲಿ ನೀರಿನ ಅವಶ್ಯಕತೆ ಜಾಸ್ತಿ ಆದಾಗ ಬೋರ್ವೆಲ್ಗಳು ತೆಗಿತಾ ಇದೀವಿ. ಅಲ್ಲಿರುವಂತ ನೀರನ್ನ ಕಂಪ್ಲೀಟ್ ಆಗಿ ಬಳಸ್ಕೊಳ್ತಾ ಇದೀವಿ. ಆಗ ಆ ಲೇಯರೇ ಇಲ್ಲದೆ ಒಳಗಡೆ ಟೊಳ್ಳಾಗಿರೋ ಭೂಮಿ ಯಾವಾಗ ಬೇಕಾದ್ರೂ ಕುಸಿಬಹುದು. ಒಂದು ಮೇಜರ್ ನಡುಕಕ್ಕೆ ಕಾಯ್ತಾ ಇದೆ, ಅಂದ್ರೆ ಭೂಕಂಪ ಆಗ್ಬೋದು, ಇಲ್ಲ ದೊಡ್ಡ ಬ್ಲಾಸ್ಟ್ ಆಗ್ಬೋದು, ಏನೋ ಒಂದು ವೈಬ್ರೇಷನ್ ಭೂಮಿನಲ್ಲಿ ಕ್ರಿಯೇಟ್ ಆಗ್ಬೋದು. ಅದರಿಂದ ಭೂಕುಸಿತ ಅನ್ನೋದು ಸಂಭವಿಸುತ್ತೆ. ಈಗ ಅಲ್ಲೆಲ್ಲೋ ನೋಡ್ತಾ ಇದೀವಿ, ನಾರ್ತ್ ಇಂಡಿಯಾದಲ್ಲಿ ಭೂಕುಸಿತ ಆಯ್ತು, ಜನ ಈ ತರ ಸತ್ರು ಒದ್ದಾಡ್ತಾ ಇದಾರೆ ಅಂತ. ಅದು ನಮ್ಮಲ್ಲೂ ಆಗುತ್ತೆ. ನಮ್ಮಲ್ಲಿ ಅಂತ ಅಲ್ಲ, ಮೇಜರ್ ಸಿಟಿಗಳು ಯಾವ್ದಾವ್ದಿದಾವೆ ಎಲ್ಲ ಕೂಡ ಡೇಂಜರ್ ಝೋನ್ ಅಲ್ಲಿ ಇದಾವೆ. ಯಾಕೆ ಅಂದ್ರೆ ನಾನು ತೋರಿಸಿದೆ, ಆ ಕತೆ ಅನ್ನೋದಕ್ಕಿಂತ ಫ್ಯೂಚರ್ ಪ್ರಿಡಿಕ್ಷನ್ ಅಂತಾನೆ ಇಟ್ಕೊಳ್ಳಿ. 2045 ಒಳಗಡೆ
ಮೇಜರ್ ಸಿಟಿಗಳೆಲ್ಲ ಕೂಡ ಭೂಕುಸಿತದಿಂದ ಕಂಪ್ಲೀಟ್ ಆಗಿ ನಾಶ ಆಗಿರುತ್ತೆ ಅನ್ನೋದು ಒಂದು ಲೆಕ್ಕಾಚಾರ, ಒಂದು ಜ್ಞಾನ, ಇಲ್ಲ ಏನಾದ್ರು ಅನ್ಕೊಳ್ಳೋರು. ಬಟ್ ನಾನು ನಿಮ್ಗೆ ಒಂದು ರಿಯಾಲಿಟಿ ತೋರಿಸ್ತೆ. 2020 ರಿಜಿಸ್ಟರ್ ಮಾಡಿರೋದು, 2014 ಬರ್ದಿರುವಂತ ಒಂದು ಸಬ್ಜೆಕ್ಟ್, ಅದು ವಿಷಯ. ಅದು ಅಂದ್ರೆ ಮುಂದೆ ಆಗುವಂತ ವಿಷಯನ ಪ್ರಿಡಿಕ್ಟ್ ಮಾಡಿರೋದು 2045 ಒಳಗಡೆ ಇದು ನಡೆಯುತ್ತೆ. ಎಕ್ಸಾಂಪಲ್ ನೋಡ್ತಾ ಇದ್ದೀವಿ, ಈಗಲೂ ಟೈಮ್ ಇದೆ. ಅದನ್ನ ರೀಸ್ಟೋರೇಷನ್ ಮಾಡಿದ್ರೆ, ವಾಟರ್ನ ರೀಸ್ಟೋರೇಷನ್ ಮಾಡಿದ್ರೆ ಭೂಮಿನಲ್ಲಿ ಆಗುವಂತ ಅನಾಹುತನ ತಡಿಬಹುದು. ತುಂಬಾ ಕಷ್ಟ ಇದೆ ರಿಸ್ಟೋರೇಷನ್ ಮಾಡೋದು, ಯಾಕೆಂದ್ರೆ ಅಷ್ಟೊಂದನ್ನ ನಾವು ಬಳಸ್ಕೊಂಡ್ಬಿಟ್ಟಿದೀವಿ. ಕೆಲವೊಂದು ಕಡೆ ಕೆರೆಗಳಿತ್ತು, ರಿಸ್ಟೋರೇಷನ್ ಆಗ್ತಾ ಇತ್ತು, ಆ ಕೆರೆಗಳನ್ನು ಕೂಡ ಮುಚ್ಚಾಕಿ ಲೇಔಟ್ಗಳೆಲ್ಲ ಮಾಡ್ಕೊಳ್ತಾ ಇರೋದ್ರಿಂದ ಮುಂದೆ ಒಂದು ದಿನ ಅಲ್ಲಿ ನೀರು ಅನ್ನೋದೇ ಇರೋದಿಲ್ಲ. ಇದರಿಂದ ಭೂಕುಸಿತ ಯಾವಾಗ ಬೇಕಾದ್ರೂ ಆಗಬಹುದು, ಎದುರಿಸೋದಕ್ಕೆ ಸಿದ್ಧ ಆಗ್ಬೇಕಷ್ಟೇ. ಮೇಜರ್ ಸಿಟಿಗಳು ಎಲ್ಲ ಕೂಡ ಈ ತೊಂದರೆನ ಫೇಸ್ ಮಾಡೇ ಮಾಡುತ್ತೆ. ಅಂಥದ್ದಾಗಬಾರ್ದು ಅಂದ್ರೆ ಎಚ್ಚೆತ್ಕೊಳ್ಳಿ, ತಿಳಿಸೋದು ನಮ್ಮ ಕೆಲಸ. ಜ್ಞಾನಿಗಳು ತಿಳಿಸಿದ್ವು ಅನ್ಕೊಳ್ಳಿ, ಇಲ್ಲ ಕಾಲಜ್ಞಾನನೇ ಹೇಳ್ತು ಅನ್ಕೊಳ್ಳಿ, ಮುಂದಿನ ಪ್ರಿಡಿಕ್ಷನ್ ಯಾರೇ ತಿಳಿಸಿದ್ರು, ಯಾರೇ ಬರ್ದಿಟ್ರು, ಅದು ಕಾಲಜ್ಞಾನನೇ ಆಗ್ಬೋದು. ಈಗ ನಾನು ತಿಳಿಸ್ತಾ ಇರೋ ಈ ಕಾಲಜ್ಞಾನ ಒಂದು ಎಚ್ಚರಿಕೆ ಗಂಟೆ ಅಷ್ಟೇ. 2045 ಒಳಗಡೆ ಇದೆಲ್ಲ ಆಗಿ ಮತ್ತೆ ರಿಸ್ಟೋರೇಷನ್ ಅನ್ನೋದಾಗುತ್ತೆ, ಮತ್ತೆ ಸರಿಯಾಗಿ ಕರೆಕ್ಷನ್ ಅನ್ನೋದಾಗುತ್ತೆ. ಅಂದ್ರೆ ಆ ಸ್ಟೋರಿ ನಾನು ಕಂಪ್ಲೀಟ್ ಆಗಿ ನೋಡಿರೋದ್ರಿಂದ, ನಂಗೆ ಗೊತ್ತಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. 2045 ಒಳಗಡೆ ಇದೆಲ್ಲ ಆಗಿ ಮತ್ತೆ ರೀಫಾರ್ಮೇಶನ್ ಅನ್ನೋದು ಆಗುತ್ತೆ. ಅಂದ್ರೆ ಯಾವಾಗ ಆಗುತ್ತೆ ಗೊತ್ತಿಲ್ಲ ಡೇಟ್ಗಳು, ಬಟ್ 2045 ಒಳಗಡೆ ರಿಸ್ಟೋರೇಷನ್ ಅನ್ನೋದು ಆಗೋಗುತ್ತೆ. ಅಂದ್ರೆ ಲೆಕ್ಕ ಹಾಕೊಳ್ಳಿ, ಇನ್ನೊಂದು 5 ವರ್ಷದಲ್ಲಿ ಆಗ್ಬೋದು, 10 ವರ್ಷದಲ್ಲಿ ಆಗ್ಬೋದು. ಅಂಡರ್ಗ್ರೌಂಡ್ ವಾಟರ್ ಇಲ್ಲದೆ ಇರೋದ್ರಿಂದ ಇದು ಯಾವಾಗ ಬೇಕಾದ್ರೂ ಆಗ್ಬೋದು. ಇದು ಒಂದು ಕೂಡ ಮುಂದೆ ಆಗುವಂತ ಒಂದು ಪ್ರಿಡಿಕ್ಷನ್, ಕಾಲಜ್ಞಾನ ಅಂತಾನೆ ಅನ್ಕೊಳ್ಳೋರು, ಇಲ್ಲ ಅಂದ್ರೆ ಜಸ್ಟ್ ಒಂದು ಕತೆ ಅನ್ಕೊಳ್ಳೋರು ಅನ್ಕೊಳ್ಳಿ. ಆಮೇಲೆ ಇದೆಲ್ಲ ಕೂಡ ಒಂದು ಎಚ್ಚರಿಕೆ. ಸೈಂಟಿಸ್ಟ್ಗಳು ತೋರಿಸ್ತಾ ಇದ್ದಾರೆ ಎಚ್ಚರಿಕೆ ಗಂಟೆ ಯಾವ ತರ ಆಗ್ತಾ ಇದೆ ಅಂತ. ಎಚ್ಚೆತ್ಕೊಳ್ಳಿ, ಮುಂದೆ ಆಗುವಂಥದ್ದನ್ನ ಎದುರಿಸೋದಕ್ಕೆ ಸಿದ್ಧಾಗಿ. ಇಲ್ಲ ಬೆಂಗಳೂರು ಆಗ್ಬೋದು, ಮೈಸೂರು ಆಗ್ಬೋದು, ಮಂಗಳೂರು ಆಗ್ಬೋದು, ಇಲ್ಲ ಈ ಕಡೆ ತಮಿಳ್ನಾಡು, ಚೆನ್ನೈ, ಮುಂಬೈ, ಡೆಲ್ಲಿ, ಈ ತರದ್ದೆಲ್ಲ ಮೇಜರ್ ಸಿಟಿಗಳನ್ನ ಬಿಟ್ಟು ಹೋಗಿ ಬೇರೆ ಕಡೆ ಸೆಟ್ಲ್ ಆಗೋ ಪ್ರಯತ್ನ ಮಾಡ್ಬೇಕಾಗತ್ತೆ. ಅಂತ ಟೈಮ್ ಬರುತ್ತೆ. ಪಟ್ಟಣಗಳನ್ನ ಬಿಟ್ಟು ಕಾಲ ಬರುತ್ತೆ ಅಂದಿದ್ರಲ್ಲ, ಅದೇ ಇದಕ್ಕೆ ಒಂದು ಎಕ್ಸಾಂಪಲ್. ಈ ಥರದ ಎಷ್ಟೆಷ್ಟು ವಿಷಯಗಳು ನಾವು ತಿಳ್ಕೊಬೇಕಾಗಿದೆ, ತಿಳಿಸ್ತಾ ಇರ್ತೀವಿ, ಎಚ್ಚರಿಸ್ತಾ ಇರ್ತೀವಿ. ಎಚ್ಚೆತ್ಕೊಳ್ಳೋರು ಎಚ್ಚೆತ್ಕೊಳ್ಳಿ. ಎಚ್ಚೆತ್ಕೊಂಡ್ರು ಸರಿ ಮಾಡೋಕ್ಕಾಗಲಿಲ್ಲ ಅಂದ್ರೆ ಆ ಜಾಗ ಬಿಟ್ಟು ಬೇರೆ ಕಡೆ ಹೋಗಿ ಬದುಕೋ ಪ್ರಯತ್ನ ಮಾಡಿ, ಅಷ್ಟೇ ಆಗೋದು. ಅದನ್ನ ಬಿಟ್ಟು ಬೇರೆ ಏನು ಮಾಡೋದಕ್ಕಾಗೋದಿಲ್ಲ. ಒಂದು ಬದಲಾಯಿಸೋ ಪ್ರಯತ್ನ ಮಾಡಬೇಕು. ಬದಲಾಯಿಸೋದಕ್ಕಾಗದೇ ಇಲ್ಲ ಅಂದಾಗ ಆ ಜಾಗದಿಂದ ನಾವು ಬೇರೆ ಕಡೆ ಹೋಗಿ ಬದುಕೋ ಪ್ರಯತ್ನ ಮಾಡಬೇಕು. ಇಲ್ಲ ಬದಲಾಗೋ ಪ್ರಯತ್ನ ಮಾಡಿ, ಇಲ್ಲ ಬದಲಾಯಿಸೋ ಪ್ರಯತ್ನ ಮಾಡಿ. ಎರಡರಲ್ಲೂ ಒಂದು ಮಾಡಲಿಲ್ಲ ಅಂದ್ರೆ ಕಾಲದ ಜೊತೆ ನಾವು ಹೋಗ್ಬೇಕಾಗತ್ತೆ. ಇಂಥ ಎಚ್ಚರಿಕೆ ಗಂಟೆಗಳು ಎಷ್ಟೆಷ್ಟು ಕಾಲಜ್ಞಾನಿಗಳು ತಿಳಿಸಿದ್ದಾರೆ ಆಲ್ರೆಡಿ. ನಾವು ನಮ್ಮ ಪ್ರೋಗ್ರಾಮ್ಗಳಲ್ಲಿ ನಿಮಗೆ ತಿಳಿಸೋ ಕೆಲಸ ಮಾಡಿದ್ವಿ. ಜೊತೆಗೆ ರೀಸೆಂಟ್ ಪ್ರಿಡಿಕ್ಷನ್ಗಳನ್ನ ತಿಳಿಸ್ತಾ ಇದ್ದೀನಿ. ಇದು ಟೆಕ್ನಿಕಲಿ, ಸೈಂಟಿಫಿಕಲಿ ಹೇಳ್ತಾ ಇರೋದು. ಸಿದ್ಧ ಆಗಿ ಇದನ್ನ ಫೇಸ್ ಮಾಡಿ. ಇಲ್ಲ ಅಂದ್ರೆ ಆ ಜಾಗ ಬಿಟ್ಟು ಬೇರೆ ಕಡೆ ಹೋಗಿ. ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.